ನಾನು ನನ್ನ ಹೆಂಡತಿ ತುಂಬ ಸುಖವಾಗೇ ಇದ್ವಿ ಸರ್. ಪ್ರೀತಿಸಿ ಮದುವೆ ಆಗಿದ್ದರಿಂದ ಸಂತೋಷಕ್ಕೆ ಎಲ್ಲನೇ ಇರಲಿಲ್ಲ. ತಂದೆ ತಾಯಿ ಇಲ್ಲದ ಹುಡುಗಿ ಅಂತ ತುಂಬ ಪ್ರೀತಿಯಿಂದ ನೋಡ್ಕೋತಿದ್ದೆ ಸರ್. ಆದರೆ ಆ ಸಂತೋಷ ತುಂಬ ದಿನ ಉಳಿಲಿಲ್ಲ. ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಸರ್. ಪ್ರತಿದಿನ ಜಗಳ. ಒಂದು ದಿವಸ ಒಂದು ಕೇಸ್ ಮುಗಿಸ್ಕೊಂಡು ತಡವಾಗಿ ಮನೆಗೆ ಬಂದೆ ಸರ್. ಜೊತೆ ಇನ್ನು ಮಲಗಲಿಲ್ವಾ? ಇಷ್ಟೊತ್ತಾದ್ರೂ ಗಂಡ ಮನೆಗೆ ಬಂದಿಲ್ಲ ಅಂದ್ರೆ ಯಾವ ಹೆಂಡತಿಗೆ ತಾನೇ ನಿದ್ದೆ ಬರುತ್ತೆ ಹೇಳಿ? ಇವತ್ತು ಸ್ಟೇಷನ್ಗೆ ಯಾವುದೋ ಒಂದು ಆಸ್ತಿ ಕೇಸ್ ಬಂದಿತ್ತು ಕಣೆ. 6 ಜನ ಗಂಡು ಮಕ್ಕಳು. ಅಪ್ಪ ಆಗಲೋ ಈಗಲೋ ಅಂತಿದ್ದಾನೆ. ಕೊನೆ ಮಗ ನನ್ನ ಅಪ್ಪನಿಗೆ ನಾನು ಒಬ್ಬನೇ ಮಗ ಅಂಥೇಳಿ ಅಪ್ಪನ ಆಸ್ಪತ್ರೆಗೆ ಅಂತ ಕರ್ಕೊಂಡೋಗಿ ಸೈನ್ ಹಾಕ್ಸಿ ಆಸ್ತಿನ ಮಾರ್ಬಿಟ್ಟಿದ್ದಾನೆ. ಈಗ ಅವ್ರ ಅಣ್ಣಂದ್ರೆಲ್ಲ ಬಾಯ್ ಪಡ್ಕೋತಾ ಇದ್ದಾರೆ. ಎಂಥ ಚಾಲಾಕಿ ನನ್ನ ಮಗ ಗೊತ್ತಾವನು. ಈಗ ಜೊತೆ ಅಯ್ಯೋ ಬಿಡ್ರಿ. 24 ಗಂಟೆ ಕೆಲ್ಸ 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 ಅಂತವ್ರ ಮದ್ವೆ ಯಾಕಾಗ್ಬೇಕಿತ್ತು? ಸ್ಟೇಷನ್ ಅಲ್ಲೇ ಮಲ್ಕೊಂಬಿಡಿ. ಮಲ್ಗೋಕ್ ಯಾಕೆ ಮನೆಗೆ ಬರ್ತೀರಾ? ನನ್ನನ್ನು ಮದುವೆ ಆಗಬೇಕಾದ್ರೆ ನಾನು ಪೊಲೀಸ್ ಅಂತ ಗೊತ್ತಿರ್ಲಿಲ್ವಾ ನಿನ್ಗೆ? ಅವತ್ತು ಮಾತಾಡ್ದಲ್ಲೇ ಇದ್ದವಳು ಇವತ್ತೇನು ಭಾಳ ಹಗುರವಾಗಿ ಮಾತಾಡ್ತಿದ್ಯಾ ನನ್ನ ಕೆಲಸದ ಬಗ್ಗೆ? ಇಂಥ ಬದುಕು ನಂದಾಗತ್ತೆ ಅಂತ ಯಾರು ಗೊತ್ತಿತ್ತು? ಬೇರೆ ಗಂಡಂದ್ರಿಗೆಲ್ಲ ಹೆಂಡತಿ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ. ನಿಮ್ಗೆ ಸ್ವಲ್ಪ ಕೂಡ ಯೋಚನೆ ಇಲ್ಲ. ನಾನು ಒಬ್ಳೆ ಮನೇಲಿ ಇದ್ದು ಹುಚ್ಚಿಡ್ದಾಗ ಆಗತ್ತೆ ರೀ. ಒಂದ್ ಮಗು ಆದ್ರೂ ಇದ್ದಿದ್ರೆ ಅದ್ರ ಬಗ್ಗೆ ಗಮನ ಕೊಡ್ತಿದ್ದೆ. ನಮ್ಗ ಭಾಗ್ಯನೂ ಇಲ್ವೇ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಿದೀವಲ್ಲ, ನಾನು ಒಬ್ನೇ ಕಾರಣ ಹೆಂಗಾಗ್ತೀನಿ ಇದಕ್ಕೆ? ಸ್ವಲ್ಪ ಸುಮ್ನೆ ಇರ್ತೀರಾ? ಡಾಕ್ಟರ್ ಹೇಳಿದ್ರೆ ಒಂದಾದ್ರೂ ಫಾಲೋ ಮಾಡ್ತಿದ್ದೀರಾ ನೀವು? ಅಕ್ಕಪಕ್ಕದ ಮನೆಯವರೆಲ್ಲ ಮಕ್ಳಿಲ್ಲ ಅಂತ ಏನೆಲ್ಲ ಮಾತಾಡ್ತಾರೆ ಅಂತ ಗೊತ್ತಾ? ಈಗ ಯಾರೋ ಏನೋ ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡ. ಮಕ್ಳಾಗೋ ಕಾಲಕ್ಕಾಗತ್ತೆ. ನೀವ್ ಹೀಗೆ ಹೊರಗಡೆ ಕೆಲಸ ಮಾಡ್ತಿದ್ರೆ ಏನೂ ಆಗಲ್ಲ ರೀ. ನೀವ್ ಮಾತಾಡ್ತಿರೋದ್ ನೋಡಿದ್ರೆ ನಿಮ್ ನಡವಳಿಕೆ ಮೇಲೆ ನನ್ಗೆ ಅನುಮಾನ ಬರ್ತಿದೆ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನಾನ್ ನಿನ್ ಗಂಡ ಅನ್ನೋದನ್ನ ಮರಿಬೇಡ. ನನಗ್ ನೆನ್ಪಿದೆ ರೀ. ನೀವು ನನ್ನನ್ನ ಹೆಂಡತಿ ಅನ್ನೋದನ್ನ ಮರ್ತಿದ್ದೀರಾ. ಇತ್ತೀಚೆಗೆ ನೀವ್ ನಡ್ಕೋತಿರೋದ್ ನೋಡಿದ್ರೆ ನೀವ್ ಹೊರಗಡೆ ಬೇರೆ ಮನೆ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಿದೆ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ? ಮಕ್ಕಳಾಗದೇ ಇರೋಕೆ ಪ್ರಾಬ್ಲಮ್ ಇರೋದು ನನ್ನಲ್ಲಲ್ಲ, ನಿನ್ನಲ್ಲಿ. ಈ ವಿಷಯ ಗೊತ್ತಾದ್ರೆ ನೀನು ಎಲ್ಲಿ ನೊಂದ್ಕೋತೀಯ ಅಂತ ನಾನೇ ಮುಚ್ಚಿಟ್ಟಿದ್ದೆ. ನನ್ನ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತೀಯ. ಏಯ್, ತಮಾಷೆ ಸಾಕು, ಹೇಳ ಮೇಲೆ. ಏಯ್ ಜ್ಯೋತಿ, ಹೇಳಮ್ಮ. ಹೇಳ ಮೇಲೆ. ಐ ಆಮ್ ಸಾರಿ, ನಾನೇನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ. ಇನ್ನೊಂದು ಸರ್ತಿ ಹೀಗೆಲ್ಲ ಮಾಡಲ್ಲ, ಹೇಳಮ್ಮ. ಜ್ಯೋತಿ, ಸಾರಿ ಅಂತ ಹೇಳಿದ್ನಲ್ಲ, ಇನ್ನೊಂದು ಸರ್ತಿ ಹೀಗೆಲ್ಲ ಆಗಲ್ಲ. ಹೇಳಮ್ಮ, ಹೇಳ ಮೇಲೆ. ಜ್ಯೋತಿ, 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 ಹೇಳಮ್ಮ ಜ್ಯೋತಿ. ನೋಡ್ರಿ ಎಂತ ಜನ ನೋಡ್ರಿ, ಇಂಥವ್ರು ನಾವು ಸಾಹೇಬ್ರು ಸರ್ ಹೇಳ್ತೀನಿ. ಅಯ್ಯಪ್ಪ, ಯಾರು ಬೀಳ್ತಾರೆ ಅಲ್ಲ ಸರ್. ಅಷ್ಟೊಂದು ಪ್ರೀತಿ ಮಾಡಿ ಮದುವೆ ಆಗಿ ಹೇಳ್ತೀನಿ ಕೊಲೆ ಮಾಡಿ.
ಹತ್ತೇರಿಕೆ ದರಿದ್ರು ನನ್ ಮಗಂದು ಯಾವಾಗಂದ್ರೆ ಅವಾಗ ಕೈ ಕೊಡ್ತದೆ. ನೋಡ್ರಪ್ಪ, ನವಿಲ್ ಕೊಪ್ಪಗೆ ಹೋಗೋರು ಯಾರಾದ್ರೂ ಇದ್ರೆ ಇಲ್ಲೇ ಇಳ್ಕೊಂಡು ಕಾಲ್ದಾರಿ ಹಿಡ್ಕೊಂಬಿಡಿ. ನಾವಿವತ್ತ ಊರ್ಗ್ ಹೋಗೋದಿಲ್ಲ, ಸೀದಾ ಹೊರಟೋಗ್ತೀವಿ. ಚೆನ್ನಾಗಿ ಹೇಳ್ದೆ ಕಣಯ್ಯ. ದುಡ್ಡು ತಗೊಂಡಿದ್ದಿ ತಾನೆ, ಈಗ ನಡ್ಕೊಂಡು ಹೋಗು ಅಂತಿದ್ಯಾ? ನೋಡಿ ಸ್ವಾಮಿ, ನಾನು ಹೇಳೋದು ಹೇಳ್ದೆ, ಕೇಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಲೇ ಸ್ಪಾನರ್ ತೆಗಿಲ್ಲ. ಚಂದ್ರು, ಅವನತ್ರ ಏನ್ ಮಾತು? ನಾವು ಬೇರೆ ಯಾವ್ದಾದ್ರು ಗಾಡಿ ಸಿಗುತ್ತಾ ನೋಡೋಣವಾ? ಈ ಬಸ್ ರಿಪೇರಿ ಆಗೋಷ್ಟ್ರಲ್ಲಿ ನಾವು ಮನೆನೇ ಸೇರ್ಕೋಬಹುದು. ಬಾ. ಹೋಗೋಣ. ಹಾ, ಮುಂದೆ ಯಾವ್ದಾದ್ರು ಗಾಡಿ ಸಿಗ್ಬಹುದು, ನೋಡೋಣ. ಬಾ. ಜನನಿ, ನಿಮ್ಮೂರ್ಗೆ ಈ ರೂಟ್ ಬಿಟ್ರೆ ಬೇರೆ ದಾರಿ ಇಲ್ವಾ? ಇಲ್ಲಿಂದ ಮುಂದೆ ಬಲಕ್ ತಿರ್ಗಿದ್ರೆ ಒಂದ್ ಕಾಲ್ ದಾರಿ ಸಿಗುತ್ತೆ. ಅಲ್ಲಿಂದ ನಮ್ಮೂರು 2 ಕಿಲೋಮೀಟರ್ ಅಷ್ಟೇ. ಆದ್ರೆ ಇಷ್ಟೊತ್ನಲ್ಲಿ ಅಲ್ಲಿ ಹುಲಿಗಳ ಕಾಟ ಅಂತ ಯಾರು ಓಡಾಡೋದಿಲ್ಲ. 6 ಕಿಲೋಮೀಟರ್ ಬೆಟ್ಟ ಸುತ್ಕೊಂಡು ಹೋಗ್ತಾರೆ. ಹುಲಿನ ಹಿಡ್ಕೋ. ಸಿಮ್ಮಿಣಿ ಜೊತೆ ಬದುಕ್ತಾರೋ ಈ ರಾಧಾ ನರಸಿಂಹಂಗೆ ಹುಲಿ ಕಂಡ್ರೆ ಭಯನ. ಬಾ ಹೋಗೋಣ. ಬೇಡ ಕಣೋ, ಏನಕ್ಕೆ ಸುಮ್ಮನೆ ರಿಸ್ಕು? ಪ್ರೀತಿ ಅನ್ನೋ ರಿಸ್ಕನ್ನೇ ದಾಟ್ ಬಂದಿದ್ದೀವಂತೆ. ಇದೇನ್ ಮಹಾ? ಬಾ ಹೋಗೋಣ. ಬೇಡ ಚಂದ್ರು. ಬಾರಮ್ಮ. ಇದೊಳ್ಳೆ ಸವಾಸ ಆಯ್ತು ಕಣೆ. ಇಷ್ಟೊತ್ತಲ್ಲಿ ನಿಮ್ಮೂರ್ಗೆ ಕದ್ದು ಮುಚ್ಚಿ ಬರ್ಬೇಕಾ? ಅದು 2 ಕಿಲೋಮೀಟ್ರು. ಅಲ್ಲ ಕಣೆ, ಅಳಿಯ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾನೆ. ಇಷ್ಟೊತ್ಕ ಕರ್ಸ್ಕೊಳ್ಳೋದು? ಛೇ, ಏನಾಯ್ತಪ್ಪ? ಇಟ್ಕೋ. ಸುಮ್ಮನೆ ಬರ್ತೀಯೋ ಇಲ್ಲ ಬೇಕಾ? ಬಾ. ಜನನಿ, ಜನನಿ, ನಾ ಮೊದಲೇ ಭಯದಲ್ಲಿದ್ದೀನಿ. ನೀನೀಗ ಹೊಡೆಯೋದು ಬಡಿಯೋದೆಲ್ಲ ಮಾಡಿದ್ರೆ ನಾನು ಇಲ್ಲೇ ಹತ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ಏಯ್, ಇದಕ್ಕೇನ್ ಕಮ್ಮಿ ಇಲ್ಲ. ಬಾ. ಬಿಡ ತರ್ಲೆ, ನಿನ್ ಬಿಡೋಕಲ್ಲ ಕಟ್ಕೊಂಡಿರೋದು. ಹೌದಾ?